ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ವ್ಲಾಗ್. ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಕಲ್ಚರಲ್ಸ್ ಇದೆ. ಏನೇನು ಮಾಡಿದ್ದಾರೆ, ಹೇಗಾಗಿದೆ ಕಲ್ಚರಲ್ಸು ನೋಡ್ಕೊಬರೋಣ. ಕಲ್ಚರಲ್ಸ್ ಥೀಮ್ ಬಂದು ಸಾರಂಗ್ ಅಂತ ಗೈಸ್. ಇದು ಸ್ಕೋರ್ ಲಿಸ್ಟ್ 3 ಗ್ರೂಪ್ಸ್ ಇತ್ತು. ಅದರಲ್ಲಿ ಫಸ್ಟ್ ಬಂದವ್ರಿಗೆ 50 ಪಾಯಿಂಟ್ಸ್, ಸೆಕೆಂಡ್ ಬಂದವ್ರಿಗೆ 30, ಹಾಗೆ ಥರ್ಡ್ ಬಂದವ್ರಿಗೆ 10 ಪಾಯಿಂಟ್ಸ್ ಅಂತ ಡಿವೈಡ್ ಮಾಡಿದ್ರು ಗೈಸ್. ಇದರಲ್ಲಿ ಗ್ರೂಪ್ 3 ಗರ್ಲ್ಸ್ ಎಲ್ಲ ಸುಮ್ಮನೆ ಕೇರ ಮಾಡ್ತಿದ್ರು ಗೈಸ್. ನೆನ್ನೆನೇ ಕೇರ ಮುಗ್ದಿತ್ತು. ಇವತ್ತು ಪೆನ್ಸಿಲ್ ಸ್ಕೆಚ್ ಇದೆ. ಒಬ್ಬೊಬ್ಬರು ಸಕ್ಕತ್ತಾಗಿ ಮಾಡಿದರು. ಏನ್ಷಿಯಂಟ್ ಸಿವಿಲೈಸೇಷನ್ ಅನ್ನೋ ಥೀಮ್ ಇತ್ತು. ಅದರಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ ಪೆನ್ಸಿಲ್ ಸ್ಕೆಚಿಂಗ್. ಗೈಸ್, ಈಗ ಪೆನ್ಸಿಲ್ ಸ್ಕೆಚ್ ಆಯಿತು. ಇಲ್ಲಿ ಸ್ಪಾಟ್ ಫೋಟೋಗ್ರಫಿ ಮಾಡ್ತಿದ್ದಾರೆ, ತೋರಿಸ್ತೀನಿ. 100 ಮೀಟರ್ಸ್ ರನ್ನಿಂಗ್ ರೇಸ್ ಗರ್ಲ್ಸ್ಗೆ ನಡೀತಿತ್ತು ಗೈಸ್. ಅದರಲ್ಲಿ ಟೀಮ್ 3 ವಿನ್ ಆಯಿತು. ಹಾಗೆ 200 ಮೀಟರ್ಸ್ ಗರ್ಲ್ಸಲ್ಲಿ ಗ್ರೂಪ್ 2 ವಿನ್ ಆಗಿದೆ ಗೈಸ್. ಗರ್ಲ್ಸ್ ಅಂತೂ ಸಕ್ಕತ್ತಾಗಿ ಆಡಿದ್ದಾರೆ ರನ್ನಿಂಗ್ ರೇಸ್. ಹಾಗೆ ಗರ್ಲ್ಸ್ ಶಾರ್ಟ್ ಪುಟ್ ನಡೀತಿದೆ ಗೈಸ್. ಆದಷ್ಟು ಗರ್ಲ್ಸ್ ಪ್ರಯತ್ನ ಪಟ್ಟರು ಶಾರ್ಟ್ ಪುಟ್ಟಲ್ಲಿ, ಆದರೂ ಚೆನ್ನಾಗಿ ಆಡಿದ್ದಾರೆ ಗೈಸ್. ಶಾರ್ಟ್ ಪುಟ್ ಆದಮೇಲೆ ನೆಕ್ಸ್ಟ್ ಡಿಸ್ಕ್ ಥ್ರೋ ನಡೀತಿದೆ ಗೈಸ್. ಗರ್ಲ್ಸ್ ಡಿಸ್ಕ್ ಥ್ರೋ ನಡೀತು. ಅದಾದಮೇಲೆ ನೆಕ್ಸ್ಟು ಬಾಯ್ಸ್ದು ಡಿಸ್ಕ್ ಥ್ರೋ ಸ್ಟಾರ್ಟ್ ಆಯಿತು. ಬಾಯ್ಸ್ ಅಂತೂ ತುಂಬ ಚೆನ್ನಾಗಿ ಆಡಿದ್ರು ಡಿಸ್ಕ್ ಥ್ರೋ. ಗರ್ಲ್ಸ್ಗೆ ಅಷ್ಟೊಂದು ಗೊತ್ತಾಗಲಿಲ್ಲ, ಬಟ್ ಬಾಯ್ಸ್ ಚೆನ್ನಾಗಿ ಆಡಿದ್ದಾರೆ ಡಿಸ್ಕ್ ಥ್ರೋ. Ready, go. Start. ಗ್ರೂಪ್ ಲೀಡರ್. ರಿಸ್ಟಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಮೇಕಪ್ ಕಾಂಪಿಟೇಷನ್ ಇತ್ತು ಗೈಸ್. ಬ್ರೈಡಲ್ ಮೇಕಪ್ ಮಾಡಬೇಕಿತ್ತು. ಸೊ ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರು. ಅವ್ರ ಬೆಸ್ಟ್ ಅವ್ರು ಕೊಡ್ತಾಯಿದ್ರು. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾಯಿದ್ರು ಗೈಸ್. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ, ಚೆನ್ನಾಗೂ ಮಾಡಿದರು. ಎಲ್ಲ ಗ್ರೂಪಿಂದನೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ರು ಗೈಸ್. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಆ ಗ್ರೂಪ್ಗಿಂತ ಈ ಗ್ರೂಪ್, ಈ ಗ್ರೂಪ್ಗಿಂತ ಆ ಗ್ರೂಪ್ ಅಂತ. ಒಟ್ನಲ್ಲಿ ನಾವು ತುಂಬ ಕಲ್ಚರಲ್ಸ್ನ ಎಂಜಾಯ್ ಮಾಡಿದ್ವಿ ಕೂಡ ಗೈಸ್. ಒಂದು ಟೀಮಿಂದ 2 ಪಾರ್ಟಿಸಿಪೆಂಟ್ಸ್ ಇರಬೇಕಿತ್ತು ಗೈಸ್. ಸೊ ಟೋಟಲ್ 3 ಗ್ರೂಪಿಂದ 6 ಮೆಂಬರ್ಸ್ ಮಾಡಿದರು.